ಚಂದದ ಗೊಣಸಯ್ಯೋ ಗುಂಡನ್ ದಪ್ಪ ಐತಿ ನೋಡ್ರಿ ಗಟ್ಟಿ ಮುಟ್ಟ ಐತಿ ಹಣೆತು ನೀವು ತೂಕದ್ದು ಹೇಳ್ತಾರಲ್ಲ ಹಂಗೆ ಹೇಳಿದ್ರೆ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮಿದ್ರ ಅಂತ ಅನ್ಕೊಂಡಿರ್ತೀನಿ ನಾವನ್ನ ಆರಾಮದೀವ್ರಿ ಬರೀ ಇವತ್ತಿನ ಲಾಗು ನಮ್ಮ ಪುಟಾಣಿ ಪ್ರಣಿ ಜೊತೆಗೆ ಲಾಗ್ ಚಾಲು ಮಾಡಿ ನಾನು ಯಾಕಂದ್ರೆ ಇವತ್ತು 21 ರೀ ಡಿಸೆಂಬರ್ 21 ಸಂಡೇ ಪಲ್ಸ್ ಪೋಲಿಯೋ ಡೇ ಹಾಗಾಗಿ ನಮ್ಮ ಮನೆಗೆ 2 ಪಾಪು ಅದಾರೆ 5 ವರ್ಷದ ಒಳಗೇನು ಅವ್ರಿಗೆ ನಾವು ಡ್ರಾಪ್ಸ್ ಹಾಕ್ಸ್ಕೊಂಡ್ ಬರೋಕೆ ಕರ್ಕೊಂಡು ಹೊಂಟೀವಿ ನಮ್ಮ ಪ್ರಣಿ ಇವತ್ತು ಫಸ್ಟ್ ಟೈಮ್ ಮೇವುಂಡಿ ನೋಡಕ್ಕೆ ಹೋಗಿ ಹೊಂಟಾಳ್ರಿ ಮೇವುಂಡಿ ಊರಲ್ರಿ ಒಂದು ಪ್ಲಾಟ್ ನೋಡ್ಕೊಂಬರ್ತಾವ ಯಾಕೆಂದ ಕರ್ಕೊಂಡು ನಮ್ಮ ಕೃಷ್ಣ ಕರ್ಕೊಂಡು ಹೊಂಟೀವ್ರಿ ನಾವು ಬ್ರಿಡ್ಜ್ ನಮ್ಮ ತಂಗಿ ನಾನು ಬರ್ರಿ ಇವತ್ತಿನ ದಿನ ಏನೇನು ನಾವು ಹೋಗುತ್ತೆ ಎಲ್ಲ ಶೇರ್ ಮಾಡ್ಕೊತೀನಿ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಪೂರ್ತಿ ನೋಡ್ಕೊಂಬರ್ರಿ ಏನು ನೋಡೋದು ಬೇಡ ನೈಕಿವ್ರಿ ಬೇಡ ಬೆಳೆ ಒದ್ದಾಡ್ತಾವ ಒಂಚೂರು ತೆಗಿಲೆ ಮಗ ಹೋಗ್ರಲ್ಲ ನೀನು ಇಷ್ಟ ಬರಾಗಿದ್ರು ಬಾ ಓಕೆ ಅಂತ ಹೋಗಿದ್ರು ಬಾ ಬೇಡ ಎಷ್ಟು ಹೋಗ್ಬೇಡ್ರಿ ಇದಾಗಿದ್ದು ಬಿಡ್ರಿ ಇಲ್ಲೇ ಯಾಕಿಟ್ಟು ಕಿಟ್ಟು ಹಾಕಿಟ್ಟು ಅದಕ್ಕೆ ಹೊಂಟಿದೆ ನೋಡ್ರಿ ನಮ್ಮ ಪ್ರಣಿ ಹಾಕ್ಸ್ಕೊಂಬಂದಾಳ್ರಿ ಈಗ ಡ್ರಾಪ್ಸ್ ಹಾಕ್ಸ್ಕೊಂಡ್ ಭಾಳ ತಾತು ಮಕ್ಕೊಂಡಿದ್ದಾಳ ಈಗ ಊಸ್ ಮಾಡ್ತಾಳ್ರಿ ಈಕೆ ಎರಿತೀವಿ ಆಕೆಗೆ ಈಗ ಮಧ್ಯಾಹ್ನ ಏರಬಿಡ್ತೀವಿ ಯಾಕಂದ್ರೆ ಬೆಳಿಗ್ಗೆ ಸಂಜೆ ಥಂಡಿ ಇರುತ್ತೆ ಅಂತೇಳಿ ಮಧ್ಯಾಹ್ನ ಎರಿತಾರೆ ಅವರು ಅವ್ರ ಮಮ್ಮಿ ತಯಾರು ಮಾಡಿಲ್ರಿ ಡ್ರಾಪ್ಸ್ ಹಾಕ್ಸ್ಕೊಂಬರ್ತಾ ಅಂತೇಳಿ ಹಾಯ್ ಬಂಗಾರಿ ಹಾಯ್ ಹಾಯ್ ಗುಂಡಿ ಇಲ್ಲಿ ನೋಡು ಪ್ರಾಣಿ ನಮ್ಮ ಮನ್ಯಾಗ ಏನು ಫಂಕ್ಷನ್ ಐತಿ ಯಾಕೆ ಇಷ್ಟೊಂಡು ಹೂ ಇಟ್ಕೊಂಡ್ರ ನಮ್ಮ ಮನ್ಯಾಗ ಈಗ ನಾವು ಇಲ್ಲಿ ಕಡ್ಲಿ ಹುರಿತೀವಿ ರೀ ನಿನ್ನೆ ನಮ್ಮ ತಮ್ಮ ಕಡ್ಲಿ ತಮ್ಮನ ಹೋದಾನು ಅಷ್ಟು ಒಂದಿಷ್ಟು ಬಾಚಿಂಕಿ ಅಲ್ಲಿ ಫ್ರಿಜ್ ಮೇಲೆ ಇಟ್ಟಿದ್ನಿ ಅಕ್ಕ ಇವು ಇಷ್ಟನ್ನು ಹುರಿತೀವಿ ಉಪ್ಪು ಹಾಕಿ ಇಲ್ಲಿ ಕಾಣಲ್ಲ ಅದು ಇಲ್ಲಿ ಗ್ಯಾಸ್ ಇಷ್ಟೊತ್ತಕ್ಕೊಂದು ಸೋಸೆ ಸೋಸೋದು ಕಷ್ಟ ಕೆಲಸ ತಿನ್ನೋದು ಕಷ್ಟ ಕೆಲಸ ಇದೆ ನೋಡು ಸುಲಕ್ ಬರಲ್ಲ ಬಿಚ್ಚಿ ಬಿಚ್ಚಿ ತಿನ್ನಕ್ಕೂ ಬರೋಣ ಯಾವ ಈಕೆ ಅಂತ ಹುರಿದು ಉಪ್ಪು ಹಚ್ಕೊಂಡು ತಿನ್ಬೇಕು ಸಕ್ಕತ್ತ ಇನ್ನು ಸ್ವಲ್ಪ ಹುರಿಬೇಕನ ಹೆಂಗೆ ನೋಡ್ರಿ ಕಡ್ಲೆ ಹುರಿದು ಅದು ಉಪ್ಪು ಹಾಕಿಲ್ಲನ ಇದಕ್ಕೆ ಅಲ್ಲಿ ಚಪಾತಿ ಲಡ್ಸಾಕತ್ತೀನಿ ರೀ ಕಡ್ಲೆ ಹುರಿದು ಏ ತೋರಿ ಅಪ್ಪಾಜಿ ತಾನು ಪ್ರೀತು ಎಕ್ಕಿಟ ಇಡಿ ಬರ್ರಿ ಬರ್ರಿ ತೋ ಬರ್ರಿ ಬರ್ರ ಬಿಡ್ಲ ಅಪ್ಪಾಜಿ ನೀನು ಕ್ಯಾಮ್ರಾ ಕಿತ್ನಾ ತಿನ್ ಕಡ್ಲಿ ತಿನ್ರಿ ಇಲ್ಲ ಕೂತ ಆತ್ ಬಿಟ್ಟು ಹೋದಾಗ ಆತ್ ಮಕ್ಕಂಡಾಗ ಜೋಡ್ಸಂತಿ ಕುಂತಿ ಈಗ ಚೀನಾ ಇಂಡಿಯಾ ಇಂಡಿಯಾ ಸ್ನೇಹಿತರೆ ನೋಡ್ರಿ ರಾತ್ರಿ ಆಗೈತಿ ನಾವು ನಮ್ಮ ತಮ್ಮ ನಾನು ಸ್ವಲ್ಪ ಮುಂದಿನ ಕೆಲಸ ಇತ್ತು ಹೋಗಿ ಬಂದೆ ಅಲ್ಲಿ ಯಾರು ಕ್ಲಿಪ್ ತೊಗೊಲಿಲ್ಲ ನಾನು ಸಿಕ್ಕಾಪಟ್ಟೆ ತಂಡಿತ್ತು ಮೇನ್ ಆಗಿ ತಲೆ ಮುಂದಿನ ಬಿಟ್ಟು ಹೋಗಿದ್ದೆ ಇಲ್ಲಿ ಆಡ್ಕೊಂತಿರ್ತಾರೆ ಅಂತೇಳಿ ಈಗ ನಾವು ರಾತ್ರಿ ಅಡುಗೆ ಮಾಡಾಕತ್ತೀವಿ ಮಧ್ಯಾಹ್ನ ಚಪಾತಿ ಪಲ್ಯ ಮಾಡಿದ್ವಿ ಹಾಗಾಗಿ ರಾತ್ರಿ ಅಡುಗೆಗೆ ಮೊಟ್ಟೆ ಸಾರು ಮಾಡಂತ ಹೇಳಿ ನಮ್ಮ ತಂಗಿ ಹಿಡಿಲ್ರಿ ನಮ್ಮ ಮನ್ಯಾಗ ನಮ್ಮ ತಂಗಿ ಹಿಡಿದು ಮಾಡ್ತೀವಿ ನಾವು ಮಸ್ತ್ ಹಂಗಾಗಿ ಮೊಟ್ಟೆ ಸಾರು ಮತ್ತೆ ನಮ್ಮ ಏನಂದ ಸ್ನೇಹಿತರೆ ಈಗ ನೋಡ್ರಿ ರಾತ್ರಿ ಆಗೈತಿ ರಾತ್ರಿ ಅಡುಗೆದು ತಯಾರು ಮಾಡಾಕತ್ತೀನಿ ನಾನು ಸ್ವಲ್ಪ ಮುಂಡ್ರಿಗೆ ಹೋದ್ವಿ ಕೆಲಸ ಐತೆ ಅಂತಮ್ಮ ನಾನು ಅಲ್ಲಿ ಯಾವುದೇ ವಿಡಿಯೋ ತೊಗೊಳಿಲ್ಲ ಮಧ್ಯಾಹ್ನ ಊಟದ್ದು ತೊಗೊಂಡಿಲ್ಲ ನೀವು ವಿಡಿಯೋನ
ಗದ್ದಲಾದ ಇರ್ತೈತಲ್ರಿ, ಹಾಗಾಗಿ ನಾನು ಈ ಬೇಳೆ ಸಾರು ಮಾಡತ್ತಿದ್ದೆ. ಬೇಡ ಅಂತ ಹೇಳಿ ಮೊಟ್ಟೆ ಸಾರು ಮಾಡ ಅಂತ ಹೇಳಿದ್ರು, ಹಾಗಾಗಿ ಮೊಟ್ಟೆ ಸಾರು ಮಾಡತ್ತೀವಿ. ಭಾಳ ಜನ ಅದೀವಿ, 10-11 ಜನ ಅದೀವಿ. ಜಾಸ್ತಿ ಪ್ರಮಾಣದೊಳಗೆ ಅಡುಗೆ ಮಾಡೋದು ನಾನು ಇಲ್ಲಿ. ಈಗ ನಿಮ್ಮ ಮನೆ 4 ಮಂದಿ ಮಾಡೋದು ಇಲ್ಲ 10 ಮಂದಿ ಮಾಡೋದು? ಬೇರೆ ಹೆಲ್ಪ್ ಯಾರು ಹೇಳ್ತಾವಲ್ಲ, ನೀ ಅದೇ ಅಲ್ಲ ಜೊತೆ ಅಂತ ಹೇಳ್ತಾವಲ್ಲ. ಜಾಸ್ತಿ ಜನ ನಮ್ಮ ಅಡುಗೆ ಅದಕ್ಕೆ ಮಮ್ಮಿ ಬೇರೆ ಹೇಳ್ಕೋಲ್ಲ ಅಂತ ಮಾಡ್ತೀನಿ ನಾನು. ಯಾರು ತಗೋಲ್ಲ ಅಂತ ಜೊತೆ ಅಂತ ತಗೊಂಡು ಏನು ಮಾಡತ್ತಿ ಮುಂದೆ ನೀನು? ಬಿಟ್ಟು ಭಾಳ ಮಂಗೆ ಸಾಕು. ಸಿಂಕ್ ಸ್ಮೆಲ್ ಬರ್ತೈತಂದ್ರಿ ಅವ್ರದ್ದು. ಮೋಸ್ಟ್ಲಿ ಪಟ್ಲಮ್ದು ಏನೋ ಪ್ರಾಬ್ಲಮ್ ಇದಿರ್ಬೇಕಲ್ಲ. ಸರಿ ಮಾಡಲ್ ಬಿಡ, ಅವರು ಎಣ್ಣೆ ಹಾಕಿದ್ರಂತ ಒಂದು ಯಾವುದೋ, ಹಂಗಾಗಿ ಪೈಪ್ ಲೈನ್ ಹೋಗಿ ಕುಂತ್ ಬಿಡುತ್ತಂತ ಅದು. ಅದಕ್ಕೆ ವಾಸನೆ ಮಣ್ಣಿನ ಜಗ್ಗು ಮನೆ ಹೊಯ್ತಾನೆ ಇರ್ತಾರೆ. ಮುಸ್ರಿ ಕುದ್ರಲ್ಲ ಅಂತಾನ ಆ ಪೈಪಿಗೆ. ಅಂದ್ರೆ ಸರ್ವ್ ಐತಲ್ಲ, ಹಂಗಾಗಿ ಅಲ್ವೇ ನಮ್ಮ ಮುಸ್ರಿ ಹೋಗ್ತದಂತ. ಹ್ಞೂ ನೀನು ಬಾಡ ನಾವು ಬೆಳಗ್ಗೆ ಇಟ್ಕೊಂಡಿದ್ದ ಹೋಗಿ ಅಂತ ಹಬ್ಬಕ್ಕೆ ತಲೀರು, ಹಬ್ಬ ಆದ್ಮೇಲೆ ಇಟ್ಕೊಂಡಿದ್ವಿ. ಇಟ್ಕೊಂಡಿದ್ವಿ ನಮ್ಮ ಬಾ ಎಸಲ್ಲ ಸ್ವಲ್ಪ ನಮ್ಮ ಸರ್ ಪ್ರಣಿ ಯಾಕಪ್ಪ ಏನತ್ತ ನೀ ಕೆಳಗೆ ಕೃಷ್ಣ ನೀನು. ಏ ಪಾಪು ನಮ್ಮ ಕೂಸು ಹಾಕತ್ತಿದ್ ನೋಡ್ರಿ, ಯಾರೂ ಇಲ್ಲ ಅಂದ್ರೆ ಆಟ ಹಾಕಿ. ಯಾಕೆ ಹೇಳೋದು ಬೇಕನ್ನ? ಮಮ್ಮಿ ಬೇಕನ್ನ? ಮಮ್ಮಿ ಬೇಕನ್ನ? ನೋಡಕ್ಕೆ ಖುಷಿ ಖುಷಿ. ಹಾಯ್ ಪ್ರಣಿ, ಮುದ್ದು ಪ್ರಣಿ. ಈಗ ನೋಡ್ರಿ ನಮ್ಮ ಈ ಪಾಪು ಫೇಸ್ ಯಾರು ಹಂಗೈತಿ ಕಮೆಂಟ್ ಮಾಡಿ ಹೇಳ್ರಿ. ಈಕೆ ಹೆಂಗೈತೆ ನನ್ನ ಹಂಗೈತೆ, ಈಕೆ ಹಂಗೈತೆ ಅಂತೇಳಿ. ನಮ್ಮ ಅಕ್ಕನಂಗಂತ ಇಲ್ರಿ ಅದು, ನಾ ಹೇಳ್ತೀನಿ. ನಮ್ಮಿಬ್ರು ಹಂಗೆ ಯಾರು ಹಂಗೈತಿ, ಯಾರು ಹಂಗೈತಿ ಕಮೆಂಟ್ ಮಾಡಿ ಹೇಳ್ರಿ. ಜೊತೆ ಹಂಗೈತೆ ಅದು ಅಲ್ಲ. ಹ್ಞೂ ಮೂಗಟ್ಟ ಬೇರೆ ಐತೆ ಒಂಚೂರ ಹಂಗಲ್ರಿ. ಆ್ಯಕ್ಚುಲಿ ನಮ್ಮ ಮಾಮನ ಫೇಸ್ ರೀ ಅದು ಫುಲ್ಲು. ಪ್ರೀತನ ಸೇಮ್ ಪ್ರೇಮ್. ಹೇ ಸೋಗು ನೋಡಿಕಿ ನಲ್ಗಿ ತೆಗಿದ್ ನೋಡು. ಏನು ಬೇಕು ಹುಡ್ಕಾಕತ್ತ ಆಕೆ ಅಲ್ಲ ಹಚ್ಚಕೊಳ್ಳಿ ಹುಡ್ಕದ ಕೆಲಸ. ನೋಡ್ಲೆ ಸ್ವಲ್ಪ ಹೊಳಿತಲ್ಲ ಹಂಗ ಬಂಗಾರಿ. ನಾವು ಒಣ ಕೊಬ್ಬರಿ ತುರ್ದಿಟ್ಟಿದ್ರಿ, ಇದನ್ನ ಮಸಾಲೆ ಮಾಡ್ಬೇಕು ಅನ್ಕೊಂಡೆ. ನಾವು ಒಣ ಕೊಬ್ಬರಿ ಬೇಡ, ಹಸಿ ಕೊಬ್ಬರಿ ಐತೆ ಅಂತಂದ್ರೆ, ಹಂಗಾಗಿ ಇದು ಹಸಿ ಕೊಬ್ಬರಿ ಇದು ಸಣ್ಣ ಹೆಚ್ಚಿ ತೊಳಿಬೇಕು. ತೊಳೆದು ಹಸಿಮೆಣ್ಸಿಕಾಯಿ, ಅಲ್ಲ, ಕೊಬ್ಬರಿ, ಬೆಳ್ಳುಳ್ಳಿ, ಕೊತ್ತಂಬರಿ ಇಲ್ಲಲ್ಲ, ಕೊತ್ತಂಬರಿ ಎಲ್ಲ ಇಲ್ಲ. ಈಗ ಏನೈತೆ ಇದನ್ನ ಹಾಕಿ ಮಸಾಲೆ ರುಬ್ಬತ್ತಿದ್ವಿ. ಎಷ್ಟು ಅನ್ಸುತ್ತೇವ ಒಂದೇನು ಇಲ್ದ ಹಂಗೆ ಸಿಕ್ತೀನ ಮಾಡ್ಬಿಡೋದು. ಇದು ನಾವು ಹಳ್ಳಿ ಸ್ಟೈಲ್ ಒಳಗೆ ಮಾಡೋದು. ಹಳ್ಳಿಗೆ ಏನು ಇರ್ತದೆ ಚೆನ್ನಾಗಿ ಮಾಡ್ಬೋದು. ಕೊತ್ತಂಬರಿ ಇಲ್ಲಿರುತ್ತೆ ಅಂತ ಹಾಕೋಗ. ಏ ಅಪ್ಪಾಜಿ ಹೋಗು ನೋಡೋದು ತೆಗೊಂಡು ಒಂದು ಗೋನ್ ಹಾಕೋದು ಸ್ವಲ್ಪ ಕಾಯ್ತೈತೆ. ಇಲ್ಲ ನಾ ಈಗ ಹೇಳ್ತೀನಿ ಅಲ್ಲಿ ಅಣ್ಣ ಒಲಿ ಹಚ್ಚದೆ. ಈಗ ನನ್ನ ಫೋನ್ ಐತೆನ ಅಲ್ಲಿ,
ಎಲ್ಲೈತೆ ನೋಡಿ ನಿಮ್ಮ ಫೋನ್ ಕೊಡ್ಲೇನ ಕೊಡು ಸಾತಾ ಈಗ ನೋಡ್ರಿ 9:20 ಊಟ ಮಾಡಕತ್ತೀವಿ ಎಲ್ರೂ ಬಿಟ್ಬಿಟ್ಟು ಕುಂದ್ರಲ್ಲ ಅವನ್ನ ಏನು ಗೇಮ್ ಅದ ಗೇಮ್ ಅಲ್ಲ ಅಯ್ಯ ಆತ ಒಂದು ಅಲ್ಲಿ ತಗೋತು ಭಾಳ ಅದು ಇಂಟ್ರೆಸ್ಟ್ ಪಿಯಾನ ಬರ್ಸೋದು ಭಾಳ ಐತೆ ಹುಚ್ಚ ಹೌದಾ ಹೇಳಪ್ಪ ಹೌದಾ ಕೂತಾರ ಇಲ್ವಾ ಅವ್ನು ತುಂಬ ನಿನಗೆ ತಿನ್ರಿ ಆಮೇಲೆ ಯಾಕೆ ನೋಡಲಿಲ್ಲ ನೀನು ಫಾಸ್ಟ್ ಆಯ್ತು ಹೆಂಗೈತೆ ಸಾರು ಸೂಪರ್ ಆಗೈತೆ ಫಸ್ಟ್ ತುತ್ತಿಗೆ ಹಿಂಗಿತ್ತು ಮಮ್ಮಿ ಹಿಂಗಿತ್ತು ತುತ್ತಿಗೆ ಹಿಂಗಾತು ತರ್ಡ್ ಹಿಂಗ ಫೋರ್ತ್ ಹಿಂಗ ಫಿಫ್ತ್ ಹಿಂಗ ಸಿಕ್ಸ್ತ್ ಹಿಂಗ ಲುಕ್ ನೋಡಿ ಹೆಂಗೈತೆ ಹೋಗಪ್ಪ ತುತ್ತಿನ ಮೇಲೆ ಟೇಸ್ಟ್ ಅಂತದೇನಾ ಹೇಳಲ್ಲ ಮುಂದೆ ಹಾಂ 2% ಟೇಸ್ಟ್ ಆಯ್ತಾ ಹಾಂ ಸರಿ ಥ್ಯಾಂಕ್ಸ್ ಹೌದು ನಿಮ್ಮ ಮಮ್ಮಿ ಮಗ ಮುದ್ದು ಮಗ 1000% ಹೇಳ್ತಿ ಎಷ್ಟರ ಹೇಳ್ತಿ ಹೆಂಗೈತ್ಲ ಸಾರು ಅಪೋಸಿಟ್ ಪಾರ್ಟಿ ಲೂಂಡರ್ ಹೇಳ್ತಾರೆ ತಡಿ ಹೆಂಗೈತಿ ಯೋ ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಚಾನಲ್. ನಾನು ಶಿಲ್ಪ. ಎಲ್ಲರೂ ಹೆಂಗಿದ್ದೀರಿ? ಎಲ್ಲರೂ ಆರಾಮಿದ್ರ ಅಂತ ಅನ್ಕೊಂಡಿರ್ತೀನಿ. ನಾವು ಆರಾಮಿದ್ದೀವಿ. ಬರೀ ಇವತ್ತಿನ ಲಾಗು ಸಂಜೆಯಿಂದ ಶುರು ಮಾಡ್ಕೊಂಡಿದ್ದೀನಿ. ಮುಂಜಾನೆ ಯಾವುದೇ ಲಾಗು ಮಾಡಿಲ್ಲ. ಸಂಜೆಯಿಂದ ರಾತ್ರಿವರೆಗೆ ಏನೆಲ್ಲ ರೊಟೀನ್ ಶೇರ್ ಮಾಡ್ಕೊತೀನಿ. ಇದೆಲ್ಲ ಸ್ಟೇರ್ ಮಾಡ್ಕೊತೀನಿ ನೋಡ್ಕೊತೀನಿ. ಟೈಮ್ ಅನ್ನಿಸಿ 5:30 ಆಗೈತಿ. ಕೋಡೆ ಹಾಲಾಗೈತಿ. ನಾವೀಗ ಸಂಜೆ ಕೆಲಸ ಚಾಲು ಮಾಡೀನಿ. ಬರೀ ಇವತ್ತಿನ ಈವ್ನಿಂಗ್ ನೈಟ್ ರೊಟೀನ್ ಏನೆಲ್ಲ ಶೇರ್ ಮಾಡ್ಕೊತೀನಿ. ಈಗ ನಾವು ಕಸ ನೀರಾಗಿದ್ರೆ ಮನೆಗೆ ತಿಳ್ಕೊಂಡ್ಬಂದು ಸ್ಟಾಪ್ ಮಾಡಬಹುದೇನ? ಇಲ್ಲಿ ತೋರ್ಸ್ ನಿಮ್ಮ ಅಜ್ಜಿ ಹಿಡಿ. ಅಯ್ಯೋ ನೀನು ಚಂದ ಚಂದ ನೋಡತ್ತವ್ರ. ಅವ್ವ ಅಂತ ಅಷ್ಟ ನೋಡ್ತಾರ ಅವರು. ಚಂದದ ಚಂದಿಲ್ಲ ನೋಡಲ್ಲ. ಆರೋಗ್ಯವಾಗಿದ್ದಾನೆ ಇಲ್ಲ ಅಂತ ವಿಚಾರಿಸ್ತಾರೆ. ಎಲ್ರು ಎಷ್ಟು ಮಂದಿ ಕೇಳಾರ ಸರ್ಗ್ಯಾರ ಎಷ್ಟು ಸರ್ಗ್ಯಾರ ನಮ್ಮ ಸರ್ಗ್ಯಾಡ್ರಿ ಏನ್ ಮಾಡೋದು ಅವ್ರ ಮನಿ ಅಂತೇಳಿ ಅಂತೇಳಿಲ್ಲ. ಅಷ್ಟು ದೂರ ಮನೆ ಹಿಡಿದು ಅಲ್ಲಿಂದ ನೀವೆಲ್ಲ ನೋಡ್ರಿ. ಅವಾಗ ಈಗ ಈ ಮನೆಗೆ ಬಂದಾರ ಕೆಲಸ ಜಾಸ್ತಿ ಅಲ್ರಿ. ಮನೆ ಮೆಟ್ಲು ಹತ್ತು ಕೆಳಗಿಡಿ ಮಾಡಿ ಈಗ ಭಾಳ ಮಾಡ್ಸರ್ಗ್ಯಾರಿ. ನೀವು ಹೇಳೋದು ನಿಜನ ಭಾಳ ಮಾಡ್ಸೋದಿಲ್ಲ. ಈಗ ನೀ ಏನು ಮಾಡತ್ತಿದ್ರಿ? ಕಿರಾಣಿ ಕಡೆ ಆಗ್ತಿದ್ರಿ ನಮ್ಮಪ್ಪ. ಏನು ಬೇಕಾ ನೀರು ಚಾ ಕುಡಿದ್ರಿ? ಈಗ
ಮುಚ್ಚಿಟ್ಟು ಚಾ ಅಜ್ಜಿ ಸರಿ ಯಾಕಂದ ಪ್ರೀತ ಬಾ ಇಲ್ಲಿ ಚರಿಗೆ ಕೊಡ್ಬಾ ನೀರು ಹಾಕಂದ ಇದಕ್ಕೆ ಇನ್ನು ಬೇಗ ಅಂದ್ಬಿಟ್ಟೆ ಇವತ್ತು ಹಾಗಾಗಿ ನೀರು ಹೊಡೆದ ಅಂತ ಬಿಟ್ಟಿದ್ದು ಇನ್ನು ತೊಗೊಂಡ 4 ಪೈಪ್ ಹಚ್ಚೋದು ಬೇಡ ತೊಗೊಂಡು ತಿಕ್ಕಿ ಸ್ನೇಹಿತರೆ ಈಗ ನೋಡ್ರಿ ನಾವು ನಮ್ಮ ಮನೆಯೊಳಗೆ ಕೆಲಸ ಸಹಜ ಜಾಸ್ತಿನೇ ಇರ್ತೈತಿ ಮಾಡಬೇಕಾಕೈತಿ ಬಂದ ಮೇಲೆ ಆಮೇಲೆ ನೀವು ಸೀರೆ ವಿಷಯವಾಗಿ ನನಗೆ ಮೆಸೇಜ್ ಮಾಡಾಕತ್ತೀರಿ ಊರಾಗಿದ್ರೆ ನಾವು ಆರ್ಡ್ರ್ ಕೊಡೋದು ಹೆಂಗೆ ನೀವು ಮತ್ತೆ ಕಳಿಸ್ತೀರಾ ಇಲ್ಲ ಅಂತೇಳಿ ಎಲ್ಲ ಕೇಳಿರಿ ಕಸ್ಟಮರ್ಸ್ ಎಲ್ಲ ವಾಟ್ಸಪ್ಪಲ್ಲಿ ಬಂದು ಹಾಗೇನಿಲ್ರಿ ನೀವು ಆರಾಮಾಗಿ ಆರ್ಡ್ರ್ ಮಾಡ್ಕೊರಿ ಸೀರೆನ ನಾನು ಅಪ್ಡೇಟ್ ಮಾಡ್ತಾನೆ ಇರ್ತೀನಿ ನೀವು ಆರಾಮಾಗಿ ಆರ್ಡ್ರ್ ಮಾಡ್ಕೊರಿ ಸೀರೆ ಮಾತ್ರ ನಾನು ಯಾವಾಗೂ ಹೆಂಗೆ ನಿಮ್ಗೆ ಡಿಸ್ಪ್ಯಾಚ್ ಮಾಡ್ತಿದ್ನೋ ನೀವು ಬುಕ್ ಮಾಡ್ಕೊಂಡು ನೆಕ್ಸ್ಟ್ ಡೇನೇ ಅವು ವಿತಿನ್ 4 to 5 days ಒಳಗೆ ನಿಮ್ಮ ಸೀರೆ ಬಂದು ತಲುಪ್ತಾವೆ ಈಗೂ ಕೂಡ ಅಷ್ಟೇ ಅಲ್ಲಿ ಯಜಮಾನ್ರಿಗೆ ಎಲ್ಲನೂ ಗೊತ್ತಿರುತ್ತೆ ನಾನು ಅದ್ರ ವ್ಯವಸ್ಥೆ ಎಲ್ಲ ಮಾಡಿರ್ತೀನಿ ಅದ್ರ ತಕ್ಕನಾಗಿ ಅವರು ಡಿಸ್ಪ್ಯಾಚ್ ಮಾಡಿ ಕಳಿಸ್ತಾರೆ ಈಗ ನೋಡ್ರಿ ಹೀರೆಕಾಯಿ ಪಲ್ಯ ಮಾಡಾಕತ್ತೀನಿ ಮನೋ ತನೋ ಹೊಡಿಬೇಡ ಅವನ್ಗ ಟೊಮೆಟೊ ಹಣ್ಣು ಈಗ ನೋಡ್ರಿ ಉಪ್ಪು ಹಾಕಿನಿ ಈಗ ಅರಶಿನ ಸ್ವಲ್ಪ ಅರಶಿನ ಹಾಕೊಳ್ಳೋಣ ಇದೆಲ್ಲ ಟೊಮೆಟೊ ಹಣ್ಣು ಮೆತ್ತಗಾಗೈತಿ ಹೀರೆಕಾಯಿ ಕಾಯಿ ತಕೋ ಕೈ ತಕೊಂಡು ನೀನು ಸೈಡ್ಗೆ ಇಡಿ ನಾ ಹೆಂಗೆ ಕೈ ಆಡ್ತೀನಿ ಕೈ ತಗೊಂಡು ನಾನು ಸೈಡ್ ಹಿಡಲಿ ಸ್ವಲ್ಪ ಗುಲಾಬಿ ಪುಡಿ ಹಾಕ್ತೀನಿ ಡಂಗ್ರ ಹೊಡ್ಯಾಕೆ ಬಂದಾರ ಇದೆಯಾ ಹೋಗಂದ ನೋಡು ತೊಗೊಂಡು ಫೋನ ತೊಗೊಂಡು ನಡಿ ಕಂಟಿನ್ಯೂ ಹಿಡ್ಕೊಂಡು
ಸ್ನೇಹಿತರೆ ಈಗ ನೋಡ್ರಿ ನಮ್ಮವ ಗೋಲ್ಡ್ ಶಾಪಿಂಗ್ ಮಾಡ್ಯಾಳ. ರಿಂಗ್ ನೋಡ್ತಿರ್ಬೋದು, ಸೂಪರಾಗಿ ಅದಾವು. ಯಾರು ತಂದಿರೋದು, ಯಾರು ತಂದಿದ್ದು ಹೇಳ್ಬಿಟ್ಟೀನಿ. ಯಾರಿಗೋಸ್ಕರ ತಂದಿರೋದು ಅದೆಲ್ಲ ನಾನು ನಿಮಗೆ ಮುಂದೆ ಬರೋ ವ್ಲಾಗಲ್ಲಿ ಗೊತ್ತಾಕೈತಿ. ಸದ್ಯಕ್ಕೆ ಹೇಳೋದಿಲ್ಲ, ಸರ್ಪ್ರೈಸ್ ಅದು. ಇನ್ನು ಸ್ವಲ್ಪ ದಿನ ಆದಮೇಲೆ ನಿಮ್ಗೆ ಗೊತ್ತಾಕೈತಿ ಯಾಕೆ ತಂದಿರೋದು ಈಗ ಗೋಲ್ಡ್ ರಿಂಗ್ ಅಂತೇಳಿ, ಆಮೇಲೆ ಯಾರಿಗೆ ಅಂತೇಳಿ. ಕೇಳಿದೆ ನಾನು, ಬಂಗಾರ ಸದ್ಯಕ್ಕೆ ಈಗ ಭಾಳ ಐತಲ್ರಿ ರೇಟ್, ಹಂಗಾಗಿ ಅವರು ಅಂದ್ರೆ ಅನಿವಾರ್ಯವಾಗಿ ತೊಗೊಳ್ಬೇಕಾಗಿರೋದಂಥ ಒಂದು ಸಂದರ್ಭ ಬಂದಿತ್ತು. ಹಾಗಾಗಿ ಇಟ್ಕೊಂಡಾರ. ಹೆಂಗದ ಅಂತೇಳಿ ಕಮೆಂಟ್ ಮಾಡಿ ಹೇಳ್ರಿ. ನಮ್ಮ ಮನ್ವಿತು ನನಗೂ ಬೇಕು ಅಂತೇಳಿ ನೋಡಿ ಹೇಳತ್ತಿದ್ರಿ. ನೀ ಏನಾದರೂ ಹುಡುಗಿ ಇದ್ರೆ ನಿಂಗೆ ತರ್ತಿದ್ವಿ ಅಂತ ಅಂದ್ಲು ನಮ್ಮವ್ವ. ಹಾಗಾಗಿ ಅದನ್ನ ನಾ ಕೈಗೆ ಆದ್ರೆ ಹಾಕ್ಕೋತೀನಿ, ನಂಗೆ ಕೊಡು ಅಂತೇಳಿ ಅವ್ರ ಅಜ್ಜಿ ಜೊತೆಗೆ ಮಾತಾಡೋದ್ರಿಂದ ಕೈಗೆ ಹಾಕ್ಕೊಂಡು ನೋಡ್ತೀನಿ ಅಂತೇಳಿ. ಅವ್ನಿಗೇನು ಗೊತ್ತಿಲ್ಲ ಕೈಗೆ ಹಾಕ್ಕೊಂಡು ರಿಂಗ್ ಯಾವುದು, ಕಿವಿಗೆ ಹಾಕೋ ರಿಂಗ್ ಯಾವುದು ಅಂತೇಳಿ. ಆಮೇಲೆ ಸ್ನೇಹಿತರೆ ಈ ರೀತಿ ಇತ್ತು ನೋಡ್ರಿ ನಮ್ಮ 2 ದಿನದ ಲಾಗ್ ಇದು. ತವ್ರ ಮನೆಯೊಳಗೆ ಏನೆಲ್ಲ ಆಯಿತು ಅಂತೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ವಿಡಿಯೋನ ಮಾಡ್ಕೊಂಡಿದ್ದೀನಿ. ಇಷ್ಟ ಆದ್ರೆ ಲೈಕ್ ಶೇರ್ ಮಾಡಿರಿ. ಹೊಸ್ದಾಗಿ ನೋಡಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿರಿ. ಹಾಗೆ ರಿಂಗ್ ಎಷ್ಟು ಬಿತ್ತು ಏನು ಅಂತೇಳಿ ನಿಮ್ಗೆ ನೆಕ್ಸ್ಟ್ ಲಾಗಲ್ಲಿ ಹೇಳ್ತೀವಿ. ಈ ಲಾಗ್ನ ಇಲ್ಲಿಗೆ ಮುಗಿಸ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಮಸ್ಕಾರ. ಸಿಗ್ತೇನೆ ಮುಂದಿನ ಲಾಗಲ್ಲಿ.